recordings. I have all the names, and each one of them will get punished by the law. I still have some faith left in Indian law, but if no action is taken by Indian police, I will take matter into my own hands. So yeah, Inqilab Zindabad and Jai Bhim. ಜೈ ಭೀಮ್ ಹೇಳ್ಬಿಟ್ಟು ಸಿಂಪತಿ ತಗೊಳಕ್ ಟ್ರೈ ಮಾಡ್ತಿದ್ಯಾ, ಆದ್ರೆ ಇಂಕ್ವಿಲಾಬ್ ಜಿಂದಾಬಾದ್ ಅಂತಿದ್ಯಾ ಲೌಡೆ. ನೀನೇನಾದ್ರೂ ಭಗತ್ ಸಿಂಗ್ ಅವ್ರ ಜೊತೆ ನಿಂತು ಸ್ವಾತಂತ್ರ್ಯ ಹೋರಾಟದಲ್ಲಿ ತೊಡಗಿದ್ದ, ಇಲ್ಲಾಂದ್ರೆ ಈಗಿನ ಸಮಾಜನ ಬದಲಾವಣೆ ಮಾಡಕ್ಕೆ ಹೊಸ ರೆವಲ್ಯೂಷನ್ ಮಾಡ್ತಿದ್ಯಾ ಅಲ್ಲೇ ಲೌಡೆ. ನಿಂಗೆ ನಾಯಿಗ್ ತದಕ್ದಂಗ್ ತದಕವ್ರ ಏರ್ಪೋರ್ಟ್ ಅಲ್ಲಿ ಹೊರಗಡೆ ನಮ್ಗಳ ಕೈಗೆ ಸಿಗಾಕೋ, ಈ ಇಡ ಹೊಡೆದು ಗಿಡಕ್ ನೇತಾಕ್ಬಿಡ್ತೀವಿ. ನಿನ್ನ ಅಕ್ಕ ನಿನ್ನ ಆಸ್ಪತ್ರೆ ಹುಟ್ಟಿಲ್ಲ, ನೀನು ನಿನ್ನ ಅಕ್ಕನ ಕಬ್ಬುಂಗದಲ್ಲಿ ಹುಟ್ಟಿರೋದು ನೀನು. रोड पे चलता है तो इंसान की तरह चलने का, दबाने का नहीं उसको. लॉक मारूंगा, उतरा तो अभी मैं. तू गाड़ी में बैठना. ಈ ವಿಡಿಯೋ ಸಹ ಇವಂದೇ, ಈ ಬೈಕ್ ಓಡಿಸ್ತಿರೋನು ಇವನೇ. ಲಾಸ್ಟ್ ಮಂತ್ ಫೆಬ್ರವರಿಲಿ ಇವನ್ ವಿಡಿಯೋ ವೈರಲ್ ಆಗಿತ್ತು, ಅವಾಗ ನೋಡಿದ್ದೆ ಇವನ್ ವಿಡಿಯೋ. ಅಲ್ಲ, ಬೆಂಗಳೂರಿಗೆ ಬಂದ್ವಾ, ಎಂಜಾಯ್ ಮಾಡಿದ್ವಾ, ಹೋದ್ವಾ ಅನ್ನೋ ತರ ಇರ್ಬೇಕು. ಅದು ಬಿಟ್ಟು ಕೆಣಕೊಂಡ್ ಬಂದ್ರೆ ಬಿಡ್ತಾರ ನಮ್ ಜನ? ಅದು ಫ್ರಸ್ಟ್ರೇಷನ್ ಅಲ್ಲಿ ಆಫೀಸ್ ಇಂದ ಮನೆಗೆ ಹೋಗ್ತಿರೋನ್ನ ಕೆಣಕಿದ್ರೆ ಬಿಡ್ತಾರ? ಕಾರಲ್ಲಿ ಹಾಕೊಂಡು ಗೂಟ ಹೊಡಿತಾರೆ. ಇನ್ನ ಇವನ್ ಇನ್ಸ್ಟಾ ಐಡಿ ಬಂದು ಟ್ರೂ ಉತ್ಕರ್ಷ್ ಅಂತ ಇದೆ. ನೀವೇನಾದ್ರೂ ನಿಜವಾದ ಕನ್ನಡಿಗರಾಗಿದ್ರೆ ಇವನ್ ವಿಡಿಯೋ ಇನ್ಸ್ಟಾಗ್ರಾಮ್ ಅಲ್ಲಿ ಎಲ್ಲಿ ಕಾಣಿಸಿದ್ರು ಗೂಗಲ್ ಅವ್ರನ್ನ ಮೆನ್ಷನ್ ಮಾಡಿ ಹೋಗಿರಿ. ಮತ್ತೆ ಬೆಂಗಳೂರು ಪೊಲೀಸ್ ನ ಮೆನ್ಷನ್ ಮಾಡೋದು ಮರಿಬೇಡಿ. ಪಾರ್ಟ್ 2 ಎಲ್ಲಿ ಸಾರ್ ಅಂತ ಕೇಳ್ರಿ, ಅವಾಗ ನಾನು ಒಪ್ಕೋತೀನಿ ನಮ್ ಕನ್ನಡಿಗರಲ್ಲಿ ಒಗ್ಗಟ್ಟಿದೆ ಅಂತ.